ಪ್ರಕಟಗೊಳಿಸುವಂಥ ಹಿನ್ನೆಲೆ ಒಳಗೆ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಬೂತ್ ವೈಜು ನಮ್ಮ ಜೊತೆಗೆ ನಮ್ಮ ಜನರ ಜೊತೆಗೆ ಸಂವಾದ ಸಂಕಲ್ಪ ಮತ್ತು ಅಭಿ ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ಮೂರು ಆಶಯದೊಡೆಯಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ. ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅಧಿವೇಶನ ಹೇಳ್ಬಿಟ್ಟಿದ್ದಾರೆ, ನಾವು ನಿಮ್ಗೆ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಅಂತ. ಹಾಗಾಗಿ ಈ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಕೇಳೋಕ್ಕಿಂತ ಜನತಾ ನ್ಯಾಯಾಲಯಕ್ಕೆ ಹೋಗಿ ಜನರ ಬಳಿಗೆ ಹೋಗಿ ಸರ್ಕಾರ ಈ ರೀತಿ ಮಾಡಿದೆ, ಮುಂದೆ ನಾವೇನು ಮಾಡಬೇಕು ಅಂತೇಳಿ 3 ವರ್ಷಗಳ ಕಾಲ ಪ್ರತಿ ಹಳ್ಳಿಯಲ್ಲಿ ಪ್ರತಿ ವಿಧಾನಸಭೆ ಸಂಘಟನೆ ಮಾಡಿ ಜನಾಭಿಪ್ರಾಯವನ್ನು ಸಂಘಟನೆ ಮಾಡಿಕೊಂಡು ಒಂದು ಅಂತಿಮ ನಿರ್ಧಾರ ಮಾಡಿಕೊಂಡು ಮುಂದೆ ಮೀಸಲಾತಿ ಕೊಡುವಂಥ ವ್ಯಕ್ತಿ ಯಾರು ಬರ್ತಾರೋ, ಯಾರು ನಮಗೆ ಹೃದಯದ ಸ್ಪಂದನೆ ಮಾಡ್ತಾರೋ ಅವ್ರಿಗೆ ಆ ರೀತಿಯಾಗಿ ಗೌರವ ಕೊಡಬೇಕು. ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಯಾರು ಕುಮ್ಮ ಕೊಟ್ಟೋ, ಯಾರು ನಮ್ಮ ಮೇಲೆ ಹಲ್ಲೆ ಮಾಡಿಸಾರೋ ಅವ್ರಿಗೆ ಆ ರೀತಿಯಾಗಿ ನಾವು ಅಸಹಕಾರ ಕೊಡಬೇಕರ ಬಗ್ಗೆ ಜನರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಲಿಕ್ಕೋಸ್ಕರವಾಗಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೆಸರಲ್ಲಿ 200 ವಿಧಾನಸಭಾ ಕ್ಷೇತ್ರ ನಾವು ಪ್ರವಾಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾಡಿನ ಜನರಿಗೆ ಇಚ್ಛೆಪಡ್ತೀವಿ. ಸರ್ಕಾರದವ್ರು ಏನು ಅಂದ್ಕೊಂಡಿದ್ದಾರೆ, ಇವರು ಹೊಡೆದೇವಿ, ಇನ್ಮೇಲೆ ಲಿಂಗಾಯತ್ ಯಾವ ಪಂಚಮಸಾಲಿಗಳು. ಅಭಿ ಸೈಟ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇನ್ನೇನು ಮನೆ ಬಿಟ್ಟು ಹೊರ ಬರಲ್ಲ, ತೋಟ ಬಿಟ್ಟು ಹೊರ ಬರಲ್ಲ ತಿಳ್ಕೊಂಡು ಅವ್ರು ಭ್ರಮೆಗಿದ್ದಾರೆ. ನೀವು ಹೊಡೆದಿದ್ದು ಮತ್ತೆ 1000 ಪಟ್ಟು ನಮ್ಮಲ್ಲಿ ಸಂಘಟನೆ ಇವತ್ತು ನಮ್ಮಲ್ಲಿ ಹೆಚ್ಚಾಗಿದೆ. ನಮ್ಮ ವಕೀಲರ ಪರಿಷತ್ನವರು, ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರಬಲಿನ್ ನಾವಲ್ಗಿ ಅವರು ಮತ್ತು ನಮ್ಮ ಧಾರವಾಡದ ವಕೀಲರಾಗಿರ್ತಕ್ಕಂಥ ಪೂಜಾ ಸೌದತ್ತಿ ಅವರು ಈಗಾಗಲೇ ವಕೀಲರ ಪರಿಷತ್ನಿಂದ ಧಾರವಾಡ ಹೈಕೋರ್ಟ್ನಲ್ಲಿ ನಮ್ಮ ಮೇಲೆ ಮಾಡತಕ್ಕಂಥ ಮಾರಣಾಂತಿಕ ಹಲ್ಲೆಗೆ ಹೈಕೋರ್ಟ್ನಲ್ಲಿ ನಾವೆಲ್ಲ ಕೇಸ್ ಹಾಕಿದ್ದೀವಿ. ಕೇಸ್ನಲ್ಲಿ ಈಗಾಗಲೇ ಆರ್ಗ್ಯುಮೆಂಟ್ ಆಗಿದೆ, ಇನ್ನೇನು ಜಡ್ಜ್ಮೆಂಟ್ ಬರೋದು ಬಾಕಿ ಇದೆ. ಇದರ ಜೊತೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ವಕೀಲರು ಕೂಡಿಕೊಂಡು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಈಗಾಗಲೇ ನಾವು ದೂರು ಕೊಟ್ಟಿದ್ದೀವಿ. ಮಾನವ ಹಕ್ಕುಗಳ ಆಯೋಗದವರು ಈಗಾಗಲೇ ಪೊಲೀಸ್ ಇಲಾಖೆ ನೋಟಿಸ್ ಜಾರಿ ಮಾಡಿದ್ದಾರೆ. ವಕೀಲರ ಪರಿಷತ್ನವರು ಕಾರಣಾತ್ಮಕವಾಗಿ ಲಿಂಗಾಯತರ ಮೇಲಾಗಿರ್ತಕ್ಕಂಥ ಅನ್ಯಾಯದ ಕುರಿತು ಅವರು ಜುಡಿಷಿಯಲ್ ಎಂಕ್ವೈರಿಗೆ ಒತ್ತಾಯಿಸಿ ಅವರು ಹೋರಾಟ ಮಾಡಕತ್ತಾರೆ. ಸಮುದಾಯದವರು ಈ ಹೋರಾಟ ನಿಲ್ಲಿಸಬಾರ್ದು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಲಿಕ್ಕೋಸ್ಕರವಾಗಿ 26ನೇ ತಾರೀಕಿಂದ ನಾವು ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಅವರು ಎಲ್ಲೆಲ್ಲಿ ನಮ್ಮ ಜನ ಇದ್ದಾರೆ ಆ ಹಳ್ಳಿಗಳಿಗೆ ಭೇಟಿ ಕೊಡ್ತೀವಿ. ಹಳ್ಳಿ ಮುಗಿಸ್ಕೊಂಡು ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಹೀಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಈ ಹೋರಾಟವನ್ನು ಕೊಂಡೊಯ್ತೀವಿ. ದೇವರು ಯಾವ ಮುಖ್ಯಮಂತ್ರಿಗಳನ್ನು ಮೀಸಲಾತಿ ಕೊಡಲಿಕ್ಕೆ ಆದೇಶ ಮಾಡ್ತಾನೋ ಆ ಮುಖ್ಯಮಂತ್ರಿ ತಕ್ಕೂ ಮತ್ತೆ ಮೀಸಲಾತಿಯನ್ನು ಕೇಳೋ ಪ್ರಯತ್ನ ಮಾಡ್ತೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ 12ನೇ ತಾರೀಕು ಅಧಿವೇಶನದಲ್ಲಿ ಸ್ಪಷ್ಟಗೊಳಿಸಿದ್ದಾರೆ, ನಮ್ಮ ಹೋರಾಟಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸ್ವಾಭಿಮಾನಿಗಳು ನಾವು ಮತ್ತೆ ಅವ್ರು ಇದ್ದಾಗಲೇ ಹೋಗಿ ಮೀಸಲಾತಿ ಕೊಡೋದು ಕೇಳೋಕ್ಕಿಂತ ಜನರ ಬಳಿಗೆ ಹೋರಾಟ ಕೊಂಡೊಯ್ಯಬೇಕು ಅಂತ ನಾವು ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕಲ್ಯಾಣ ಕರ್ನಾಟಕದ ಮೂಲಕ ನಾಡಿನ ಜನರಿಗೆ ಈ ಒಂದು ಮನವಿಯನ್ನು ಈಗಾಗಲೇ ನಾನು ಕೂಡಲ ಸಂಘದ ಸಂಕ್ರಾಂತಿ ಎಂದು ಈ ಒಂದು ಅಭಿಯಾನವನ್ನು ನಾನು ಆರಂಭಿಸಿದ್ದೀನಿ. ಯಾವ ವಿಧಾನಸಭಾ ಕ್ಷೇತ್ರ ಶುರು ಮಾಡ್ಬೇಕಂತೇಳಿ ನಿನ್ನೆ ಸಭೆ ಐತಿ ಗುಲ್ಬರ್ಗದಲ್ಲಿ ಆನಂದಗೌಡರು ಪಾಟೀಲ್ ಅವರ ಮಹಾಮನೆಯಲ್ಲಿ. ಅಲ್ಲಿ ಚರ್ಚೆ ಮಾಡೋದೆಲ್ಲ ಕ್ರಾಂತಿ ಆಗಿದ್ದು ಕಲ್ಯಾಣದಲ್ಲಿ. ಆ ಕ್ರಾಂತಿನೆಲ್ಲ ಕಲ್ಯಾಣ, ಶರಣರ ಭೂಮಿ ಕಲ್ಯಾಣ. ಹಾಗಾಗಿ ಕಲ್ಯಾಣದಿಂದಲೇ ಹೋರಾಟ ಶುರು ಮಾಡೋಣ ಅಂತೇಳಿ.